ಹಾಯ್ ಫ್ರೆಂಡ್ಸ್, ಈ ಪ್ರೀತಿ ವಿಷಯದಲ್ಲಿ ಮನುಷ್ಯನೇ ಆಗಿರ್ಬೋದು, ಪ್ರಾಣಿನೇ ಆಗಿರ್ಬೋದು, ಎಲ್ಲ ಮನಸ್ಥಿತಿನೂ ಒಂದೇನೆ ಅಂತ ಈ ವಿಡಿಯೋ ಹೇಳ್ತಾ ಇದೆ. ದಯವಿಟ್ಟು ಈ ವಿಡಿಯೋನ ನೋಡ್ಕೊಂಬನ್ನಿ. ತುಂಬಾ ವೈರಲ್ ಆಗ್ತಿದೆ. ಏನು ವಿಡಿಯೋ ಅಂದರೆ ಪೆಂಗ್ವಿನ್ದು. ಲೈಫ್ನಲ್ಲಿ ಆ ಪೆಂಗ್ವಿನ್ದು ಒಂದು ವಿಡಿಯೋ ವೈರಲ್ ಅನ್ನೋದಕ್ಕಿಂತ ಅದರಲ್ಲಿ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ಏನಂತ ಆದರೆ, ಲೈಕ್ ನಮ್ಮ ಲೈಫಲ್ಲಿ ನಮ್ಮನ್ನು ಪ್ರೀತಿಸಲೇಬೇಕು ಅನ್ನೋ ಅಧಿಕಾರ ಯಾರಿಗೂ ಸಹ ಇಲ್ಲ. ಎರಡು ಕಡೆಯಿಂದ ಆ ಪ್ರೀತಿ ಬಂದರೆ ಅಷ್ಟೇ ಅದು ಪ್ರೀತಿ. ಹೇಗೆ ಎರಡು ಕಡೆಯಿಂದ ತಟ್ಟಿದ್ರೆ ಅದು ಚಪ್ಪಾಳೆ ಆಗುತ್ತೋ, ಹಾಗೆ ಪ್ರೀತಿನೂ ಸಹ ಎರಡು ಕಡೆಯಿಂದ ಬಂದ್ರೇ ಅದು ಚಪ್ಪಾಳೆ. ಇನ್ನೊಂದು, ಇವಾಗ ನಾವು ಪ್ರೀತಿಸೋರು ನಮ್ಮನ್ನು ಪ್ರೀತಿಸಲ್ಲ, ನಮ್ಮನ್ನು ಪ್ರೀತಿಸೋರುನ ನಾವು ಪ್ರೀತಿಸಲ್ಲ. ಸೊ ಹಾಗೆ ಪೆಂಗ್ವಿನ್ ಸ್ಟೋರಿನೂ ಸಹ ಅದು ಏನು ಅದ್ರ ಪ್ರೀತಿನ ವ್ಯಕ್ತಪಡಿಸುತ್ತೆ. ಆಗ ಇನ್ನೊಂದು ವ್ಯಕ್ತಿ ಆ ಪ್ರೀತಿನ ವ್ಯಕ್ತಪಡಿಸಿದಾಗ ರಿಜೆಕ್ಟ್ ಮಾಡಿದಾಗ, ಸೊ ಅದ್ರ ಮನಸ್ಸಲ್ಲಿ ಆಗೋ ನೋವಾಗಿರ್ಬೋದು, ಅಥವಾ ಅದಕ್ಕೆ ಆಗೋ ಸಂಕಟ ಆಗಿರ್ಬೋದು, ಲೈಫೇ ಬೇಡ ಅನ್ನೋದಾಗಿರ್ಬೋದು, ಏನೇ ಇರ್ಬೋದು, ಮನುಷ್ಯನಿಗಾಗಲಿ ಪ್ರಾಣಿಗಾಗಲಿ ಮನಸ್ಸೇ ಅಂತ ನಾನು ಹೇಳ್ತೀನಿ. ಆ ಪೆಂಗ್ವಿನು ಅಲ್ಲಿ ಒಂದು ಟ್ರೂ ಲವ್ ಇದೆ. ಏನು ಟ್ರೂ ಲವ್ ಅಂತ ಅಂದರೆ, ಸೀರಿಯಸ್ಲಿ ಈಗಿನ ಕಾಲದಲ್ಲಿ ಪ್ರೀತಿ ರಿಜೆಕ್ಟ್ ಮಾಡಿದ ತಕ್ಷಣ, ಬೇಡ ಅಂದಿದ ತಕ್ಷಣ ಎಷ್ಟು ಜನ ಚಾಕು ತೊಗೊಂಡು ಚುಚ್ತಾರೆ, ಸಾಯಿಸ್ತಾರೆ, ಆ್ಯಸಿಡ್ ಹಾಕ್ತಾರೆ, ಅಥವಾ ಅವ್ರ ಬಗ್ಗೆ ಕೆಡತಾಗೆ ಮಾತಾಡ್ತಾರೆ 4 ಜನದ ಮುಂದೆ. ಇದು ಯಾವತ್ತೂ ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಅಂದರೆ ಅವ್ರು ನಮ್ಮನ್ನು ಪ್ರೀತಿಸಿಲ್ಲ ಅಂತಂದ್ರೂ ಅವ್ರು ಚೆನ್ನಾಗಿರಲಿ ಅಂತ ಬಯಸ್ಕೊಂಡು ಅವ್ರ ಪಾಡಿಗೆ ಅವ್ರ ಜೀವನನ ನೋಡ್ಕೋತಾರಲ್ಲ, ಅದು ನಿಜವಾದ ಪ್ರೀತಿ. ಇದು ಮನುಷ್ಯರಲ್ಲೇ ಪ್ರೂವ್ ಆಗ್ತಿದೆ ಅಂತ ನಾನು ಅಂದ್ಕೊಂಡೆ. ಕೆಲವು ವ್ಯಕ್ತಿಗಳು ಪ್ರೂವ್ ಮಾಡ್ತಿದ್ದಾರೆ ಅಂತ. ಪೆಂಗ್ವಿನಿಂದ ಪ್ರೂವ್ ಆಗಿದೆ. ಅದು ಸಹ ನನ್ನಿಂದ ಯಾರಿಗೂ ತೊಂದರೆ ಬೇಡ ಅಂತ ಅದು ಒಂಟಿ ಪಯಣ ಸಾಗೋಕ್ಕೆ ಹೋಗ್ತಾ ಇದೆ. ಇದೇ ಅಲ್ವಾ ಪ್ರೀತಿ. ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಪ್ರೀತಿನೇ.